ನಿಮ್ಮ ಹತ್ರ ಬರೀ 150 ರುಪೀಸ್ ಇದ್ದರೆ ಸಾಕು, ರಾಮಾಯಣ ಕಾಲದ ನಂಟು ಹೊಂದಿರುವ ಅದ್ಭುತ ಧಾರ್ಮಿಕ ತಾಣ ಆದ ಲೇಪಾಕ್ಷಿ ಟೆಂಪಲ್ ಹೋಗ್ಬೋದು. ಬೆಂಗಳೂರಿಂದ ಒನ್ ಡೇ ಔಟಿಂಗ್ ಅಂತಲೇ ಹೇಳ್ಬೋದು. ತುಂಬಾ ಕಡಿಮೆ ಖರ್ಚಿನಲ್ಲಿ ಒಂದು ತುಂಬಾ ಅದ್ಭುತವಾದ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಂತ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ. ಹಾಯ್, ಹೆಲೋ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸ್ ಅಥವಾ ಮೆಹಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಬೆಂಗಳೂರಿಂದ ಒನ್ ಡೇ ಔಟಿಂಗು ಬರೀ 150 ರುಪೀಸಲ್ಲಿ ಕಡಿಮೆ ಖರ್ಚಿನಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಬೆಂಗಳೂರಿಂದ ಹೊರಟು ಟೆಂಪಲಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬರೋದು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಖರ್ಚಾಯಿತು ಮತ್ತು ಯಾವ ರೀತಿ ಹೋದ್ವಿ, ಟೆಂಪಲ್ ಹೇಗಿತ್ತು ಅಂತ ನಾನು ಎಲ್ಲ ಎಕ್ಸ್ಪೀರಿಯೆನ್ಸ್ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಮೆಜೆಸ್ಟಿಕ್ಕಿಂದ 8:30 ಟ್ರೈನ್ ಹತ್ಕೊಂಡು ಬೆಂಗಳೂರಿಂದ ಹಿಂದೂಪುರ ತಲುಪಿದ್ವಿ. ನೀವು ಲೇಪಾಕ್ಷಿ ಟೆಂಪಲ್ ಹೋಗ್ಬೇಕಂದ್ರೆ ಹಿಂದೂಪುರ ಬಂದು ಅಲ್ಲಿಂದ ಲೇಪಾಕ್ಷಿ ಟೆಂಪಲ್ ಬಸ್ಸಲ್ಲಿ ಬೇಕಾದ್ರೂ ಹೋಗ್ಬೋದು, ಇಲ್ಲ ಆಟೋದಲ್ಲಿ ಬೇಕಾದರೂ ಹೋಗ್ಬೋದು. ಮೆಜೆಸ್ಟಿಕ್ಕಿಂದ ಟ್ರೈನು, ಬಸ್ಸು ಎಲ್ಲನೂ ಇದೆ. ಬಸ್ ಬೇಕಾದರೆ 5:30ಇಂದನೇ ಸ್ಟಾರ್ಟ್ ಆಗುತ್ತೆ. ಟ್ರೈನ್ ಅಂದರೆ ಬೆಳಗ್ಗೆ 8:30ಗಿದೆ, ಆಮೇಲೆ ಮಧ್ಯಾಹ್ನ 1:00ಗೆ ಇರೋದು ಡೈರೆಕ್ಟಾಗಿ. ಸೊ ನಾನು ಬಸ್ಸು ಟ್ರೈನು ಅಂತ ಆಪ್ಷನ್ಸ್ ಕೊಟ್ಟರೆ ನಾನು ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳೋದೇ ಟ್ರೈನು. ಸೊ ನಾವು ಬಂದಿರೋದು ಟ್ರೈನಲ್ಲಿ. ಬಸ್ಗೂ ಬರ್ಬೋದು, ಆದರೆ ಅದರಲ್ಲಿ ಜರ್ನಿ ತುಂಬ ಒಂದು ಸ್ವಲ್ಪ ದೂರ ಅನಿಸುತ್ತೆ, ಟಯರ್ಡ್ ಆಗುತ್ತೆ. ನನ್ನ ಮಕ್ಕಳು ಕೂರಲ್ಲ ಅಂತ ನಾವು ಟ್ರೈನಿಗೆ ಬಂದಿದ್ದು. ಟ್ರೈನಲ್ಲಿ ಆರಾಮಾಗಿ ಓಡಾಡ್ಕೊಂಡೆಲ್ಲ ಬರ್ಬೋದು, ಆದರೆ ಟ್ರೈನಲ್ಲಿ ಒಂದು ಸ್ವಲ್ಪ ರಶ್ ಅಂತಲೇ ಹೇಳ್ಬೋದು. ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಒಂದು ಸ್ವಲ್ಪ ಮುಂದೆ ಬಂದರೆ ಬಸ್ಸು ಸಿಗುತ್ತೆ ಲೇಪಾಕ್ಷಿ ಟೆಂಪಲ್ಗೆ. ಅಲ್ಲಿಂದ 30 ರುಪೀಸ್ ಮಾತ್ರ ಚಾರ್ಜ್ ಆಗುತ್ತೆ. ನಾವು ಆಟೋದಲ್ಲಿ ಬಂದ್ವಿ, ಸೊ 200 ತೊಗೊಂಡ್ರು. ಮೆಜೆಸ್ಟಿಕ್ಕಿಂದ ಹಿಂದೂಪುರಕ್ಕೆ 30 ರುಪೀಸು, ಮತ್ತು ಹಿಂದೂಪುರದಿಂದ ಟೆಂಪಲ್ಗೆ ಬಸ್ಸಲ್ಲಿ 30 ರುಪೀಸು. 60 ರುಪೀಸಲ್ಲಿ ನೀವು ಆರಾಮಾಗಿ ಟೆಂಪಲ್ ಬಂದು ತಲುಪ್ಬೋದು. ಟೆಂಪಲ್ ನೋಡ್ಬೋದು ನೀವು, ಎಷ್ಟು ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ರಾಮಾಯಣ ಕಾಲದ ನಂಟು ಹೊಂದಿರುವ ಅದ್ಭುತ ಧಾರ್ಮಿಕ ತಾಣ ಈ ಲೇಪಾಕ್ಷಿ ಟೆಂಪಲ್ ಅಂತಲೇ ಹೇಳ್ಬೋದು. 16ನೇ ಶತಮಾನದ ದೇವಸ್ಥಾನ ಇದು. ಈ ದೇವಾಲಯವು ಶಿವನ ಉಗ್ರ ರೂಪವಾದ ವೀರಭದ್ರೇಶ್ವರನಿಗೆ ಸಮರ್ಪಿತವಾಗಿದೆ. ಈ ದೇವಸ್ಥಾನವನ್ನು ನಾವು ಕಂಪ್ಲೀಟಾಗಿ ನೋಡ್ಕೋಬೇಕಂದ್ರೆ 3 ರಿಂದ 4 ಅವರಾದರೂ ಬೇಕಾಗುತ್ತೆ. ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ, ಆಮೇಲೆ ನಂದಿ ಇದೆ, ಆಮೇಲೆ ಒಂದು ಜಟಾಯು ಪಕ್ಷಿ ಇದೆ, ಮತ್ತು ಏಕಶಿಲೆ 7 ಮುಖದ ನಾಗಲಿಂಗವೂ ಇಲ್ಲಿದೆ. ಇದು ತುಂಬಾ ಅದ್ಭುತವಾಗಿದೆ ಅಂತಲೇ ನೋಡ್ಬೋದು. ನಾನು ಇಷ್ಟು ದಿವಸ ನೋಡಿರೋ ದೇವಸ್ಥಾನಗಳಲ್ಲಿ ಇದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು, ಅಥವಾ ಈ ಥರ ಶಿವಲಿಂಗ ನಾನು ಎಲ್ಲೂ ನೋಡೇ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟೊಂದು ಅದ್ಭುತವಾಗಿದೆ. ಹಾಗೆ ಇಲ್ಲೊಂದು ಕಂಬ ಇದೆ. ಎಲ್ಲರೂ ಅಂತಿದ್ರು ಆ ಕಂಬ ನೆಲಕ್ಕೆ ಟಚ್ ಆಗಲ್ಲ, ಗಾಳಿಲೇ ತೇಲೋ ಥರ ಇದೆ ಅಂತ. ನಾನು ತುಂಬ ದಿವಸದಿಂದ ಇದನ್ನು ನೋಡ್ತಾನೆ ಬಂದಿದ್ದೆ, ಅಂದರೆ ಫೋನಲ್ಲಾಗಿರ್ಬೋದು ಅಥವಾ ಎಲ್ಲೆಲ್ಲೋ ನೋಡಿದ್ದೆ. ಇಲ್ಲಿ ಹೋಗಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾನೆ ಇದೆ. ಕೊನೆಗೂ ಇವತ್ತು ಹೋದ್ವಿ. ಆದರೆ ನಾವು ಆ ಕಂಬದ ಕೆಳಗಡೆ ಬಟ್ಟೆನ ಹಾಕಿದರೆ ಆ ಕಡೆ ಬರಲಿಲ್ಲ. ಅಂದರೆ ಕಂಬಕ್ಕೆ 4 ಮೂಲೆಗಳಿದ್ವು. 3 ಮೂಲೆ ಮಾತ್ರ ನೆಲಕ್ಕೆ ಅಂಟಿರಲಿಲ್ಲ, 1 ಮೂಲೆ ನೆಲಕ್ಕೆ ಅಂಟಿತ್ತು. ಸೊ ಯಾರ್ದು ಬಟ್ಟೆನೂ ಈ ಕಡೆಯಿಂದ ಆ ಕಡೆ ಹೋಗಲಿಲ್ಲ. 3 ಮೂಲೆ ಪಾಸ್ ಆಗ್ತಾಯಿತ್ತು, 1 ಮೂಲೆಯಲ್ಲಿ ಸಿಕ್ಕಾಕೋತಾ ಇತ್ತು. ಆದರೆ ದೇವಸ್ಥಾನ ನೋಡೋಕ್ಕೆ 2 ಕಣ್ಣು ಸಾಲದು ಅನ್ನೋ ಥರ ಇತ್ತು. ಒಂದೊಂದು ಕಂಬಗಳು ನೀವು ನೋಡಬಹುದು, ಎಷ್ಟೊಂದು ಅದ್ಭುತವಾದ ಕೆತ್ತನೆಗಳೆಲ್ಲ ಇಲ್ಲಿದ್ವು ಅಂತ. ಆಮೇಲೆ ಗಾಳಿ ತೇಲೋ ಥರ ಒಂದು ಕಂಬ ಇದೆ ಅನ್ನಲ್ಲ, ಎಲ್ಲರೂ ಅಲ್ಲಿ ಬಟ್ಟೆನ ಹಾಕ್ತಾನೆ ಇದ್ರು. ಎಲ್ಲರೂ ಸಹ 3 ಮೂಲೆ ಪಾಸ್ ಆಗ್ತಾಯಿತ್ತು, 1 ಮೂಲೆ ಸಿಕ್ಕಾಕೋತಾ ಇತ್ತು. ಆಮೇಲೆ ಆ ಗಾಳಿ ತೇಲೋ ಕಂಬನ ನೋಡಿಕೊಂಡು ಆಚೆ ಬಂದಾದಮೇಲೆ ಅಲ್ಲೊಂದು ತುಂಬಾ ಅದ್ಭುತವಾದ ಶಿವಲಿಂಗ ಅಂತ ಇತ್ತು ಅಂತಲೇ ಹೇಳ್ಬಹುದು. ಈ ದೇವಸ್ಥಾನದ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಅಂತಲೇ ಹೇಳ್ಬೋದು, ಅಷ್ಟೊಂದು ಅದ್ಭುತವಾದ ದೇವಾಲಯ. ಮತ್ತು ಇದರ ಹಿನ್ನೆಲೆ ಕೂಡ ಹಾಗೇ ಇದೆ ಅಂತಲೇ ಹೇಳ್ಬೋದು. ಮತ್ತು ಈ ದೇವಸ್ಥಾನಕ್ಕೆ ಲೇಪಾಕ್ಷಿ ಅಂತ ಹೆಸರು ಬರಲು ಕೂಡ ಒಂದು ಹಿನ್ನೆಲೆ ಇದೆ, ಕಾರಣ ಇದೆ. ಹಾಗೆ ಸೀತಾಪಹರಣದ ಸಮಯದಲ್ಲಿ ಶ್ರೀರಾಮನಿಗೆ ಪಕ್ಷಿ ಜಟಾಯು ಸಿಕ್ಕಿದ್ದು ಇದೇ ಜಾಗದಲ್ಲಿ ಅಂತ ಕೂಡ ನಂಬಿಕೆ ಇದೆ. ಮತ್ತು ಇಲ್ಲಿ ಶಿಲ್ಪಿಯೊಬ್ಬ ಒಂದೇ ಬಂಡೆಯಲ್ಲಿ ಅವರ ತಾಯಿ ಅಡುಗೆ ಮಾಡಿ ಮುಗಿಸುವಷ್ಟರಲ್ಲೇ 7 ಮುಖದ ನಾಗಲಿಂಗವನ್ನು ಕೆತ್ತಿದ್ರಂತೆ. ಮತ್ತು ಆ ನಾಗಲಿಂಗ ಅದೇ ಬಂಡೆಯಲ್ಲಿ ಹಿಂದೆಗಡೆ ಗಣೇಶಂದು ಪ್ರತಿಮೆಯನ್ನು ಕೆತ್ತಿದ್ರು. ಇದಂತೂ ನೋಡೋಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ನಾನು ಎಷ್ಟೋ ದಿವಸದಿಂದ ಅಂದ್ಕೊಂಡಿದ್ದೆ ಇಲ್ಲಿ ಬರಬೇಕು, ಈ ನಾಗಲಿಂಗನ ನೋಡಬೇಕು ಅಂತ. ಕೊನೆಗೂ
ಇಲ್ಲಿ ಬಂದು ತುಂಬಾ ಖುಷಿ ಆಯಿತು ನನಗಂತೂ. ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಮಿಸ್ ಮಾಡದೆ ಈ ಟೇಸ್ಟ್ನ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಅವಾಗ ಮನಸ್ಸಲ್ಲಿ ಏನೋ ಒಂಥರ ಖುಷಿ ಹುಮ್ಮಸ್ಸು ಅಂತಲೇ ಹೇಳ್ಬೋದು. ಅಷ್ಟೊಂದು ಅದ್ಭುತವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಮತ್ತು ಈ 7 ಮುಖದ ನಾಗಲಿಂಗವು ನಾಗಲೋಕದ 7 ಮಹಾನ್ ನಾಗರಾಜರನ್ನು ಪ್ರತಿನಿಧಿಸುತ್ತಂತೆ. ವಾಸುಕಿ, ತಕ್ಷಕ, ಕಾರ್ಕೋಟಕ, ಪದ್ಮ, ಮಹಾಪದ್ಮ, ಸಂಕಪಾಲ ಮತ್ತು ಕುಲಿಕೆ ಅಂತ. ಹಾಗೆ ಈ ದೇಗುಲದಲ್ಲಿ ಮತ್ತೊಂದು ಅದ್ಭುತ ಏನಂದರೆ ಬೃಹತ್ ಹೆಜ್ಜೆಯ ಗುರುತೊಂದು ಇಲ್ಲಿ ನಾವು ಕಾಣಬಹುದು. ಬಂಡೆ ಮೇಲೆ ಬೃಹತ್ತಾಕಾರದ ಹೆಜ್ಜೆ ಗುರುತಿದೆ. ಅದು ಸೀತಾದೇವಿಯ ಪಾದದ ಗುರುತೆಂದು ನಂಬಲಾಗಿದೆ. ದೇವಸ್ಥಾನನ ಕಂಪ್ಲೀಟಾಗಿ ನೋಡ್ಕೊಂಡಾದ್ಮೇಲೆ ಇಲ್ಲಿಂದನೇ ನೀವು ನೋಡ್ಬೋದು ಜಟಾಯುನ ಕಾಣಿಸ್ತಾ ಇದೆ. ಬಂಡೆ ಮೇಲೆ ಜಟಾಯು ಸ್ಟ್ಯಾಚ್ಯೂ, ಅದನ್ನು ಜಟಾಯು ಥೀಮ್ ಪಾರ್ಕ್ ಎಂದು ಕರೀತಾರೆ. ಇಲ್ಲಿಂದ ಒಂದು 5 ನಿಮಿಷ ನಡ್ಕೊಂಡು ಹೋದರೆ ಜಟಾಯು ಥೀಮ್ ಪಾರ್ಕ್ ಇದೆ. ಮತ್ತು ಅಲ್ಲಿಂದ ಒಂದು 5 ನಿಮಿಷ ನಡ್ಕೊಂಡು ಹೋದರೆ ಒಂದು ದೊಡ್ಡದಾಗಿರೋ ಒಂದೇ ಕಲ್ಲಲ್ಲಿ ಕೆತ್ತಿರೋ ನಂದಿನೂ ನೋಡ್ಬೋದು. ಆ ನಂದಿ ದೇವಸ್ಥಾನದಲ್ಲಿಲ್ಲ, ದೇವಸ್ಥಾನದ ಒಂದು ಆಚೆ 5 ನಿಮಿಷ ನಡ್ಕೊಂಡು ಹೋದರೆ ಇರುತ್ತೆ. ನೀವೆಲ್ಲ ಕಡೆ ನೋಡ್ಬೋದು ಶಿವಲಿಂಗದ ಅಪೋಸಿಟಲ್ಲಿ ನಂದಿ ಇದ್ದೇ ಇರುತ್ತೆ. ಆದರೆ ಈ ದೇವಸ್ಥಾನದ ಆಚೆನೇ ಏಕಶಿಲೆಯ ನಾಗಲಿಂಗಕ್ಕೆ ಎದುರಾಗಿ ಇರಿಸಲಾಗಿದೆ. ತುಂಬಾ ಅದ್ಭುತ ಅಂತಲೇ ಹೇಳ್ಬೋದು ಇದು. ನಾನು ಆವಾಗಲೇ ಹೇಳಿದ್ದೆ ಈ ದೇವಸ್ಥಾನಕ್ಕೆ ಒಂದು ಹಳೆಯ ಹಿನ್ನೆಲೆ ಇದೆ ಮತ್ತು ಲೇಪಾಕ್ಷಿ ಅಂತ ಹೆಸರು ಬರಲು ಕೂಡ ಒಂದು ಕಾರಣ ಇದೆ ಅಂತ. ಅದನ್ನು ಇವಾಗ ಹೇಳ್ಕೊಡ್ತೀನಿ. ರಾಮಾಯಣ ಯಾರಿಗೆ ಗೊತ್ತಿಲ್ಲ ಹೇಳಿ? ಆಲ್ಮೋಸ್ಟ್ ಎಲ್ಲರಿಗೂ ರಾಮಾಯಣ ಗೊತ್ತೇ ಇದೆ. ಅದರಲ್ಲೊಂದು ಚಿಕ್ಕ ಕತೆ ನಾನು ನಿಮಗೆ ಇವಾಗ ಹೇಳ್ತೀನಿ. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುವ ಸಂದರ್ಭದಲ್ಲಿ ಪಕ್ಷಿ ಜಟಾಯು ಅದನ್ನು ನೋಡಿ ರಾವಣನ ತಡೆಯೋಕೆ ಹೋದಾಗ ರಾವಣನು ಜಟಾಯು ಪಕ್ಷಿಯ ರೆಕ್ಕೆಯನ್ನು ಕತ್ತರಿಸಿದ್ರಂತೆ. ಆ ಸಂದರ್ಭದಲ್ಲಿ ಆ ಪಕ್ಷಿ ಅಲ್ಲೇ ಮಾರ್ಗ ಮಧ್ಯದಲ್ಲೇ ಕೆಳಗಡೆ ಬಿದ್ದಿತ್ತು. ಆವಾಗ ಆ ಪಕ್ಷಿ ರಾಮ ಬರುವುದನ್ನೇ ಕಾಯುತ್ತಾ ಕುಳಿತಿತ್ತಂತೆ. ಶ್ರೀರಾಮನು ಅಲ್ಲಿ ಬರುವಾಗ ಶ್ರೀರಾಮನು ಕಂಡ ಕೂಡಲೇ ಪಕ್ಷಿ ರಾವಣನು ಸೀತೆಯನ್ನು ಅಪಹರಿಸಿದ ವಿಷಯವನ್ನು ತಿಳಿಸಿದಂತೆ. ಆ ಪಕ್ಷಿ ಕೆಳಗೆ ಬಿದ್ದಿರುವ ಜಾಗಕ್ಕೆ ಲೇಪಾಕ್ಷಿ ಅಂತಲೇ ಕರೀತಾರೆ. ಆ ಪಕ್ಷಿಯನ್ನು ನೋಡಿದ ತಕ್ಷಣ ಶ್ರೀರಾಮನು ಲೇ ಪಕ್ಷಿ ಅಂತ ಕರೀತಾರಂತೆ. ಆವಾಗ ಲೇ ಪಕ್ಷಿ ಅಂದರೆ ಎದ್ದೇಳು ಪಕ್ಷಿ ಅಂತ ಅರ್ಥ. ಆವಾಗಿಂದ ಈ ಸ್ಥಳಕ್ಕೆ ಲೇಪಾಕ್ಷಿ ಅಂತ ಕರೀತಾರಂತೆ. ನೀವು ಯಾವಾಗಲೂ ಕೇಳ್ಬೋದು, ದೊಡ್ಡೋರು ಅಂತಾರೆ ದೇವ್ರು ನೋಡಿದ್ರೆ ಭಯ ಭಕ್ತಿ ಒಂಚೂರಾದರೂ ಇರಲಿ ಅಂತ ಎಲ್ಲರ ಮನೇಲೂ ಹೇಳ್ತಾನೆ ಇರ್ತಾರೆ. ಆದರೆ ಈ ದೇವಸ್ಥಾನಕ್ಕೆ ಹೋದರೆ ಭಯ ಭಕ್ತಿ ಎಲ್ಲನೂ ಅದೇ ಹುಟ್ಟುತ್ತೆ ಅನ್ನೋ ಥರ ಇದೆ. ಅಷ್ಟೊಂದು ಚೆನ್ನಾಗಿದೆ ಈ ದೇವಸ್ಥಾನ ಅಂತಲೇ ಹೇಳ್ಬೋದು. ದೇವ್ರ ದರ್ಶನ ಎಲ್ಲ ಆದಮೇಲೆ ಅಲ್ಲೇ ಊಟ ಕೂಡ ಇರುತ್ತೆ, ಅಂದರೆ ದಾಸೋಹ ಕೂಡ ಇರುತ್ತೆ. ಅದು ಶನಿವಾರ ರವಿವಾರ ಮಾತ್ರ ಇರೋದು. ನಾನಂತೂ ಎಲ್ಲ ಕಡೆ ಊಟ ಮಾಡ್ತೀನಿ. ಅಂದರೆ ಇಲ್ಲಿ ಒಂದ್ಸಲ ನೀವು ದಾಸೋಹದಲ್ಲಿ ಊಟ ಮಾಡಿದ್ರೆ ಎಲ್ಲ ರೆಸ್ಟೋರೆಂಟು ಹೋಟೆಲ್ಗೂ ಎಲ್ಲದಕ್ಕೂ ಮೀರಿಸಿರೋ ಊಟ ಅಂತಲೇ ಹೇಳ್ಬೋದು, ಪ್ರಸಾದ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಬಡಿಸೋರು ಕೂಡ ತುಂಬಾ ನಗಾಡ್ಕೊಂಡು ಮಾತಾಡಿಕೊಂಡು ಖುಷಿಯಿಂದ ಊಟನ ಬಡಿಸ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಈ ಪ್ರಸಾದ ಅಂತಲೇ ಹೇಳ್ಬೋದು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ದೇವಸ್ಥಾನ ಕಂಪ್ಲೀಟ್ ಮಾಡಿಕೊಂಡು ನಾವು ಇವಾಗ ನೆಕ್ಸ್ಟು ಜಟಾಯು ಥೀಮ್ ಪಾರ್ಕ್ನ ಹೋಗ್ತಾಯಿದ್ದೀವಿ. ಅದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಬಂಡೆ ಮೇಲೆ ಇದೆ. ನಾನು ಅನ್ಕೋತಿದ್ದೆ ತುಂಬಾ ಮೇಲ್ಗಡೆ ಇದೆ, ಅಷ್ಟೊಂದು ಹತ್ತಕ್ಕೆ ಆಗುತ್ತೋ ಇಲ್ವೋ ಅಂತ. ಆದರೆ ದೂರಿಂದ ತುಂಬಾ ಮೆಟ್ಲಿರ್ಬೋದು, ಬಂಡೆ ಹತ್ತೋದಿದೆ ಅಂತ ಅನ್ಕೋತೀವಿ. ಆದರೆ ಅಷ್ಟೊಂದೇನಿಲ್ಲ, ಬೇಗನೆ ಹತ್ಬೋದು. ಹಾಗೆ ನಾವು ಕಂಪ್ಲೀಟಾಗಿ ಜಟಾಯು ಪಕ್ಷಿ ಹತ್ರ ಹೋಗೋಕೆ ಆಗಲ್ಲ. ಮೊದಲಿತ್ತಂತೆ, ಇವಾಗೇನೋ ಕ್ಲೋಸ್ ಮಾಡಿದ್ದಾರೆ. ಇವಾಗ ಅದ್ರ ಹತ್ರ ಹೋಗ್ಬೋದು ಅಷ್ಟೇ. ಮೇಲ್ಗಡೆ ಹೋದ್ರಂತೂ ನೇಚರ್ ವ್ಯೂ ಒಂದ್ಸಲ ನೋಡಿದ್ರೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಮೋಡ ಬೆಟ್ಟ ಸುತ್ತಲೂ ಹಚ್ಚಿ ಹಸಿರು ತುಂಬಾ ಚೆನ್ನಾಗಿದೆ. ಅಲ್ಲಿ ಹೋದರೆ ಎಲ್ಲೋ ಯಾವ ಲೋಕಕ್ಕೂ ಹೋಗಿದ್ದೀವಿ ಅನ್ನೋ ಥರ ಅಷ್ಟೊಂದು ಸೂಪರಾಗಿದೆ. ಇಲ್ಲಿ ಎಂಟ್ರಿ ಫೀಸ್ ಬಂದುಬಿಟ್ಟು ಬರೀ 10 ರೂಪೀಸ್ ಮಾತ್ರ. ಟೆಂಪಲ್ಗೆ ಮತ್ತು ನಂದಿಗೆ ಎಂಟ್ರಿ ಫೀಸ್ ಏನಿಲ್ಲ. ಹಾಗೆ ಅಲ್ಲಿ ಪ್ರಸಾದ ಕೊಡ್ತಾರಲ್ಲ, ಅಲ್ಲಿ ಅಷ್ಟೇ ನಾವು ಊಟ ಆದಮೇಲೆ ನಮ್ಗೆ ಇಷ್ಟ ಆಗೋ ಅಷ್ಟು ಕೊಡ್ಬೋದು ಅಷ್ಟೇ. ಅವ್ರು ಕೊಡೋ ಅಂತ ಏನೂ ಅನ್ನಲ್ಲ, ನಮ್ಗೆ ಇಷ್ಟ ಇದ್ದರೆ ಕೊಡ್ಬೋದು, ಇಲ್ಲ ಅಂತಂದರೆ ಇಲ್ಲ ಅನ್ನೋ ಥರ ಇದೆ. ಊಟ ಆದಮೇಲೆ ಎಲ್ಲೂ ಹಾಗೆ ಬರಬಾರ್ದು, ಎಲ್ಲಿ ಪ್ರಸಾದ ಇದ್ದರೂ ಅಷ್ಟೇ ನಮ್ಮ ಕೈಲಾದಷ್ಟು ಕೊಟ್ಟು ಬರಬೇಕು. ಇವಾಗ ಬೆಟ್ಟದ ಮೇಲೆ ಹೋಗ್ತಾಯಿದ್ದೀವಿ. ಮೆಟ್ಟು ನೋಡ್ಬೋದು ನೀವು. ಯಾವ ಬೆಟ್ಟ ಅಂದರೆ ಬೆಟ್ಟ ಹತ್ತೋದಿಲ್ಲ, ಮೆಟ್ಲಿದೆ, ಕಬ್ಬಿಣದ ಮೆಟ್ಲು. ಅದನ್ನು ಹತ್ಕೊಂಡು ಮೇಲೆ ಬಂದ್ವಿ. ಅಲ್ಲೊಂದು ಸ್ವಲ್ಪ ಮೆಮೊರೀಸ್ಗಂತ ಫೋಟೋ ವಿಡಿಯೋ ಎಲ್ಲನೂ ತೊಗೊಂಡ್ವಿ. ನನ್ನ ಮಕ್ಕಳಂತೂ ತುಂಬಾ ಖುಷಿ ಪಡ್ತಾಯಿದ್ರು, ಎಲ್ಲಿ ಹೋಗಿದ್ದೀವಿ ಅನ್ನೋ ಥರ. ತುಂಬಾ ಓಡಾಡ್ಕೊಂಡಿದ್ರು ಅಲ್ಲೆಲ್ಲ. ಜಟಾಯು ನೋಡಿಕೊಂಡು ಅಲ್ಲಿಂದ ಒಂದು 5 ನಿಮಿಷ ಮುಂದೆ ಹೋದರೆ ನಂದಿನೂ ಕೂಡ ನೋಡ್ಕೋಬಹುದು. ಇದು ಬೆಂಗಳೂರಿಂದ ಒನ್ ಡೇ ಬೆಸ್ಟ್ ಔಟಿಂಗ್ ಅಂತಲೇ ಹೇಳ್ಬೋದು.
ನೀವು ಫ್ರೈಡೇ ಬೇಕಾದರೆ ಟ್ರೈನು 7 ಗಂಟೆಗೆ ಇದೆ, ಅದು ಕೆ ಆರ್ ಪುರಮಿಂದ ಇದೆ. ಮತ್ತು ಯಶವಂತಪುರದಿಂದನೂ ಕೂಡ ಇದೆ 7 ಗಂಟೆ ಟ್ರೈನು. ಬೇಗ ಬಂದರೆ ಒಂದು ಸ್ವಲ್ಪ ಬೇಗ ನೋಡ್ಕೋಬೋದು. ಆದರೆ ಸ್ಯಾಟರ್ಡೇ ಸಂಡೇ ಅವೆರಡು ಟ್ರೈನ್ ಇರಲ್ಲ. ಫುಲ್ ವೀಕ್ ಅಂದರೆ ಇದು 8:30 ಟ್ರೈನ್ ಇದೆ. ಮೆಜೆಸ್ಟಿಕ್ಕಿಂದ 8:30 ಬಿಟ್ಟರೆ ನಾವಿಲ್ಲಿ ತಲುಪೋಷ್ಟರಲ್ಲಿ ಅಂದರೆ ಪೂರ್ತಿ ಟೆಂಪಲ್ ತಲುಪೋಷ್ಟರಲ್ಲಿ 11:30-12 ಗಂಟೆ ಆಗುತ್ತೆ. ಮತ್ತು ವಾಪಸ್ ಹೋಗೋಕ್ಕೂ ಅಷ್ಟೇ. ನಾವು ಲೇಪಾಕ್ಷಿಯಿಂದ ಬಸ್ ಹಿಡ್ಕೊಂಡು ಹೋಗಿದ್ವಿ. ಲೇಪಾಕ್ಷಿಯಿಂದ ಹಿಂದೂಪುರಂಗೆ ಬಸ್ಸಲ್ಲಿ 30 ರೂಪೀಸ್ ಕೊಟ್ಟು ಹೋದ್ವಿ. ಮತ್ತು ಹಿಂದೂಪುರದಿಂದ ಮೆಜೆಸ್ಟಿಕ್ಗೆ 30 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡು ಹೋದ್ವಿ. 3 ಇಂದ 4 ಅವರ್ ಜರ್ನಿ ಅಂತಲೇ ಹೇಳ್ಬೋದು ಇದು. ಬಸ್ಸಿಗಾದರೆ ಇನ್ನೂ ಜಾಸ್ತಿ ಕೂತ್ಕೋಬೇಕಾಗುತ್ತೆ ಬಸ್ಸಲ್ಲಿ, ಯಾಕಂದರೆ ಟ್ರಾಫಿಕಲ್ಲಿ ಒಂದು ಸ್ವಲ್ಪ ಸಿಕ್ಕಾಕೋತೀವಿ. ಟ್ರೈನಲ್ಲಿ ಒಂದು ಸ್ವಲ್ಪ ಬೇಗ ಹೋಗ್ಬೋದು. ಹೋಗುವಾಗ ಮಾತ್ರ ಹಾಫ್ ಆನ್ ಅವರ್ಗೆ ಒಂದು ಟ್ರೈನ್ ಇದೆ. ಅಂದರೆ ಹಿಂದೂಪುರದಿಂದ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 4 ಗಂಟೆ, 4:15, 5:30 ಲಾಸ್ಟ್ ಟ್ರೈನ್ ಇದೆ. ಅದಾದಮೇಲೆ ಬಸ್ಗಳೇ ಇರೋದು. ಮಿಸ್ ಮಾಡಿದೆ. ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತಲೇ ಹೇಳ್ಬೋದು. ಟೆಂಪಲ್ಲು, ಜಟಾಯು ಪಕ್ಷಿ, ಆಮೇಲೆ ಕೊನೆಯಲ್ಲಿ ಏಕಶಿಲೆಯ ನಂದಿ ನೋಡೋಕೆ ಬಂದಿದ್ದೀವಿ. ಇವಾಗ ನೋಡ್ಬೋದು ನೀವು, ಏಕಶಿಲೆಯ ನಂದಿ ಮುಂದೆ ನಿಂತ್ಕೊಂಡ್ರೆ ಜಟಾಯು ಥೀಮ್ ಪಾರ್ಕ್ ಕೂಡ ಕಾಣಿಸುತ್ತೆ. ಇವತ್ತಿನ ನಮ್ಮ ಫುಲ್ ಡೇ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಯಾವಾಗ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಯಾವಾಗ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ನೋಡೋ ಅಷ್ಟರಲ್ಲಿ ಇವಾಗ 4 ಗಂಟೆ ಆಗೋಗಿದೆ. ನಾವು ರೈಲ್ವೆ ಸ್ಟೇಷನ್ ಅಂದರೆ ಹಿಂದೂಪುರ ತಲುಪೋಷ್ಟರಲ್ಲಿ ಮತ್ತು 4:15 ಟ್ರೈನ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. 4:15 ಬಿಟ್ಟರೆ ನಾವು ಮನೆಗೆ ತಲುಪೋಷ್ಟರಲ್ಲಿ ರಾತ್ರಿ 10 ಗಂಟೆ ಆಗೋಗಿರುತ್ತೆ. ಯಾಕಂದರೆ ನಾವು ಇಲ್ಲಿಂದ ಮೆಜೆಸ್ಟಿಕ್ಕೇನೋ ಬೇಗ ಹೋಗಿಬಿಡ್ತೀವಿ, ಆದರೆ ಮೆಜೆಸ್ಟಿಕ್ಕಿಂದ ನಮ್ಮ ಮನೆಗೆ ಹೋಗೋಕ್ಕೆ ಲೇಟ್ ಆಗುತ್ತೆ. ಅಂದರೆ ಈವ್ನಿಂಗ್ ಟೈಮಲ್ಲಿ ಟ್ರಾಫಿಕ್ ಅಂತೂ ಕೇಳೋದೇ ಬೇಡ ಅನ್ನೋ ಥರ ಇರುತ್ತೆ. ಇಲ್ಲಿಂದ ಅಂದರೆ ಹಿಂದೂಪುರದಿಂದ ಮೆಜೆಸ್ಟಿಕ್ ಹೋಗೋಕ್ಕೂ ಅಷ್ಟೇ ಟೈಮ್ ಬೇಕು, ಮೆಜೆಸ್ಟಿಕ್ಕಿಂದ ನಮ್ಮ ಮನೆಗೆ ಹೋಗೋಕ್ಕೂ ಅಷ್ಟೇ ಟೈಮ್ ಬೇಕು ಅನ್ನೋ ಥರ ಆಗ್ತಾಯಿತ್ತು. ನೋಡೋದ್ರಲ್ಲಿ ಎಷ್ಟು ಕಡಿಮೆ ಬಜೆಟಲ್ಲೇ ನಾವು ಇವತ್ತಿನ 1 ಡೇನ ಕಂಪ್ಲೀಟ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ ಅಂತ. ಬರೀ 150 ಒಳಗಡೆ ನಾವು ಇವತ್ತಿನ ಡೇನ ಕಂಪ್ಲೀಟ್ ಮಾಡ್ಕೋಬೋದು. ಅಂದರೆ ಹೋಗೋಕ್ಕೆ 60, ಬರೋಕ್ಕೆ 60, 150 ಒಳಗಡೆ ನಾವು ಫುಲ್ ಡೇನ ಎಂಜಾಯ್ ಮಾಡ್ಕೋಬೋದು. ಲೇಪಾಕ್ಷಿಯಿಂದ ಹಿಂದೂಪುರಂಗೆ ನಮಗೆ ಡೈರೆಕ್ಟ್ ಬಸ್ ಸಿಕ್ತು. ಹಿಂದೂಪುರಂ ರೈಲ್ವೆ ಸ್ಟೇಷನಲ್ಲಿ ಬಂದಿದ್ದೀವಿ ಇವಾಗ. ನಾಲ್ಕೂವರೆ ಟ್ರೈನ್ ಹತ್ಕೊಂಡು ನಾವು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.